ತನಿಖೆ ಮಾಡ್ತಾ ಇದೆ. ತನಿಖೆ ಮುಂದುವರೆದಿದೆ. ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನು ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ, ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ. ಸರ್, ಒಂದು ದೊಡ್ಡ ಜಾಲ ಇದೆ ಅದರಿಂದ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ? ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ. ಇಲ್ಲಿಯವರೆಗೂ ಊಹಾಪೋಹಗಳು ಇರ್ತಾವೆ. ತನಿಖೆನೇ ಮುಕ್ತಾಯ ಆಗ್ಬೋದಾ? ಅದು ಹೇಳಲಿಕ್ಕೆ ಬರೋದು ಅಲ್ಲ. ಸುಜಾತ ಭಟ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ, ಅಥವಾ SITನವರು ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ. ಯಾವುದೇ ವಿಚಾರಗಳನ್ನು ಹೊರಗಡೆ ತಂದರೆ ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ. ಅದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗಲ್ಲ. ಬಿಜೆಪಿ ಆರೋಪಕ್ಕೆ ಏನು ಹೇಳ್ತೀರಿ? ಇದೊಂದು ಷಡ್ಯಂತ್ರ. ಅವರು ಆರೋಪ ಮಾಡ್ತಾನೆ ಇರ್ತಾರೆ. ಬಿಜೆಪಿಯವರು ಆರೋಪ ಮಾಡ್ತಾರೆ, ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದ್ದೇನೆ ನಾನು. ಆದರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ, ಅನ್ಲೆಸ್ SIT ಸಬ್ಮಿಟ್ಸ್ ಇಟ್ಸ್ ಫೈನಲ್ ರಿಪೋರ್ಟ್. ಸರ್, ಮಹೇಶ್ ಶೆಟ್ಟಿ ಅವರು ಅದು CM 24 ಮಾಡಿದ್ದಾರೆ ಅಂತೇಳಿ ಫಸ್ಟೇ ಬಂತು, ಆಮೇಲೆ ಅದು ಪೂಂಜಾ ಅವರು ಹೇಳಿದ್ದು ಅಂತ ಆಯಿತು. ಪೂಂಜಾ ಅವರ ವಿರುದ್ಧ ಕ್ರಮ ಇಲ್ಲ ಅಂತೇಳಿ ಚರ್ಚೆ ಆಗ್ತಾ ಇತ್ತು. ನಾವು 23ರಲ್ಲಿ ನಡೆದಂಥ ಘಟನೆ ಅದು. ಅದರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದ್ದಾರಲ್ಲ, ಸ್ಟೇ ವೇಕೆಟ್ ಆದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈಗ ಅನಾಮಿಕರ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಅಂತ ಏನು ಒಟ್ಟು ಕಾರ್ಯಾಚರಣೆ ಬಗ್ಗೆ ಸಂಶಯ ಬಂದು ತಗೊಂಡಿದ್ದಾರಾ ಅಥವಾ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ SIT ಅವರಿಗೆ ಗೊತ್ತು. ತನಿಖೆ ಯಾವ ದಿಕ್ಕಲ್ಲಿ ಸಾಗುತ್ತೆ? ಇನ್ನು ಈಗ ದೂರದಾರ ಈಗ ಬಂಧನ ಆಗಿದೆ. ಮಾಹಿತಿ ಏನು ಕೊಟ್ಟಿದ್ದಾರೆ, ಈಗ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವನ ಹೇಳಿಕೆಗಳ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ. ಸರ್, ಅನುಜೇತ್ ಮೋಹಂತಿ ಅವರು ಭೇಟಿ ಮಾಡಿದ್ರಿ, ಮೋಹಂತಿ ಅವರು ಭೇಟಿ ಮಾಡಿದ್ದಾರೆ ತಮ್ಮನ್ನ, ಏನು ವರದಿ ಕೊಡಿ, ಏನು ಹೇಳಿದ್ದಾರೆ ಅಂತ ಹೇಳಿ? ಅವ್ರು ಹೇಳಿದ್ದೆಲ್ಲ ನಾನು ನಿಮ್ಗೆ ಹೇಳಕ್ಕಾಗಲ್ಲ. ಆದ್ರೂ ಅಷ್ಟೇ ಹೇಳಿದ್ದೀನಪ್ಪ, ಆಯ್ತಾ? ಮುಂದೆ ಅವ್ರು ಏನ್ ಹೇಳಿದ್ರು ನಮಗೂ ಹೇಳಿ ಒಂದ್ ಸ್ವಲ್ಪ ಹೇಳಬಾರ್ದು. ತನಿಖೆ ಆಗುವಾಗ ಒಂದು ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಪೊಲೀಸರು ಹೇಳಿದ್ರು ಆತರ ಮಂಪರ್ ಪರೀಕ್ಷೆ ಆಗಬೇಕು ಅಂತೇಳಿ. ಯಾಕೆ ಡಿಲೇ ಮಾಡಿದ್ರಿ? ಏನು ಪರೀಕ್ಷೆ SIT ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದಿಲ್ಲ. ಸರ್ಕಾರ ಒಂದು ಆದೇಶ ಮಾಡಿದ್ದು, SIT ಕೊಡ್ತು. SIT ಯಾವ್ದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದು ನಾವು ಹೇಳೋದಿಲ್ಲ. ಇಟ್ ಇಸ್ ಲೆಫ್ಟ್ ಟು ದಿ ಮಂಪರ್ ಪರೀಕ್ಷೆ ಬೇಡವಾ? ಮಂಪರ್ ಪರೀಕ್ಷೆ ಬೇಡವಾ?